ನಮಸ್ಕಾರ ಎಲ್ಲರಿಗೂ. ಇವತ್ತು ನಿಮಗೆಲ್ಲರಿಗೂ ಬಹಳ ಹೆಲ್ಪ್ಫುಲ್ ಆಗುವಂತಹ ವಿಡಿಯೋ ತೊಗೊಂಡು ಬಂದಿರಿ. ಒಂದು ವಾರಕ್ಕಾಗುವಷ್ಟು ಮಸ್ತಾಗಿ ಬೇರೆ ಬೇರೆ ರೆಸಿಪಿ ದಿನಕ್ಕೊಂದು ಮಾಡ್ಕೊಳ್ಳುವಂಗ ಬೇರೆ ಬೇರೆ ರೈಸ್ ಮತ್ತು ಸಾಂಬಾರ್ ರೆಸಿಪಿಗಳನ್ನ ನಾವು ನಿಮ್ಗೆ ತೋರಿಸೋರಿದೇವ್ರಿ. ಭಾಳ ಇಷ್ಟ ಆಗ್ತಾವು. ನೀವು ಯಾವ್ದು ಬೇಕಾದ್ರೆ ಟ್ರೈ ಮಾಡ್ಬೋದು ರೀ. ಈ ವಿಡಿಯೋದಾಗಿಂದ ವಿಡಿಯೋ ಸ್ವಲ್ಪ ದೊಡ್ಡದಾಗ್ತೈತಿ, ಆದರೆ ನಿಮ್ಗೆ ಯಾವ್ದು ಇಷ್ಟ ಆಗತ್ತಲ್ಲ ಅದನ್ನು ಕಂಪಲ್ಸರಿ ಟ್ರೈ ಮಾಡಿರಿ ಅಂತ ಹೇಳ್ತಾ, ನೀವಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ. ಹಂಗಾದ್ರೆ ಮೊದಲನೇ ವಿಡಿಯೋ ನೋಡಿಬಿಡ್ನು. ಮೊದಲೇದು ಒಂದು ಭಾಳ ಮಸ್ತಾಗಿ ಕೆಂಪು ಬೇಳೆ ಸಾಂಬಾರು ಹೆಂಗೆ ಮಾಡೋದು ಮತ್ತು ಅದರ ಜೊತೆ ಯಾವ ರೈಸ್ ಬೆಸ್ಟ್ ಕಾಂಬಿನೇಷನ್ ಅಂತೇಳಿ ನೋಡ್ರಿ. ಅದಕ್ಕೆ ಮೊದಲಿಗೆ ಏನು ಮಾಡೋಣಪ್ಪ ಅಂತಂದ್ರೆ, ಒಂದು ಬೌಲ್ದಾಗ ನಾವಿಲ್ಲಿ ಒಂದು 2 ಕಪ್ ಬಾಸ್ಮತಿ ಅಕ್ಕಿಯನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದ್ಸಲ ಚಂದಂಗೆ ತೊಗೊಂಡು ಬಂದ ಮೇಲೆ ನೆನೆ ಹಾಕಿ ಇಟ್ಬಿಟ್ರಿ. ಈ ಕಡೆ 1 ಕಪ್ ಮಸೂರ್ ದಾಲ್ ಅಥವಾ ಕೆಂಪು ಬೇಳೆ ಅಥವಾ ಚನ್ನಂಗಿ ಬೇಳೆ ಅಂತೀವಿ, ಅವನು ನಾವು ಇಟ್ಕೊಂಡು ಹಂಗೆ ಒಂದು ಕುಟ್ಟಾಣಿ ಒಳಗೆ ಬೆಳ್ಳುಳ್ಳಿನೂ ಇಟ್ಕೊರಿ. ಮತ್ತು ಸ್ವಲ್ಪ ಒಂದು ಕುಕ್ಕರ್ದಾಗ ತುಪ್ಪ ಕಾಯಕ್ಕಿಟ್ಟ ಅಥವಾ ಎಣ್ಣೆನೂ ಹಾಕ್ಬೋದು ರೀ. ಜೀರಿಗೆ, ಸಾಸ್ವಿ, ಹಂಗೆ ನೆಕ್ಸ್ಟ್ ಒಂದು ಏಲಕ್ಕಿಯನ್ನು ಹಾಕೋನು. ಮತ್ತು ಅದಾದ್ಮೇಲೆ ಒಂದು 2 ಪಲಾವ್ ಎಲೆ ಹಾಕೋನು ರೀ. ಹಂಗೆ ಸ್ವಲ್ಪ ಕರಿಬೇವು ಸಣ್ಣ ಕಟ್ ಮಾಡಿ ಹಾಕ್ರಿ. ಮತ್ತು ಮೆಣಸಿಕಾಯಿ ಎಷ್ಟು ಬೇಕು ನೋಡಿ ಅಷ್ಟು ಮೆಣಸಿಕಾಯಿ, ಉಳ್ಳಾಗಡ್ಡಿ 1 ಮೀಡಿಯಮ್ ಸೈಜ್ ಸಣ್ಣ ಕಟ್ ಮಾಡಿರಿ. ಇದನ್ನೆಲ್ಲ ಚಂದಂಗಿ ಫ್ರೈ ಮಾಡಿ ತೀತ್ರಿ. ಬರಬ್ಬರಿಯಾಗಿ ಚಲೋ ತಂಗಿ ಫ್ರೈ ಆಗತ್ತಿರ್ತೈತಿ. ಬೆಳ್ಳುಳ್ಳಿ ಜಜ್ಜಿಟ್ಟಿರಲ್ಲ, ಶುಂಠಿನೂ ಹಾಕ್ಬೋದ್ರಿ ಅದ್ರಾಗ. ಅದನ್ನು ನಾವಿಲ್ಲಿ ಹಾಕೋಣ. ಇಲ್ಲಾಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ರಿ, ಕರೆ ಜಜ್ಜಿಟ್ಟಿದ್ದು ಚಲೋ ಹಾಕೋದು. ಹಂಗೆ ನೆಕ್ಸ್ಟ್ ಅದಕ್ಕೆ ಅರಿಶಿನ ಪುಡಿ ಹಾಕೋಣ. ಮತ್ತು ಈಗ ಹಾಕೋಣ. ಫಸ್ಟಿಗೆ ಹೋಗಿತ್ತಂತೇಳಿ ಈಗ ಸ್ವಲ್ಪ ಹಿಂಗೆ ಹಾಕಿ ಅದನ್ನು ಒಮ್ಮೆ ಕಂಪ್ಲೀಟಾಗಿ ನಾವು ಮಿಕ್ಸ್ ಮಾಡೋಣ. ಆಮೇಲೆ ಅದಕ್ಕೆ ನೆನೆಸಿದಂತಹ ಅಂದ್ರೆ ತೊಳೆದಿಟ್ಕೊಂಡಂತಹ ಕೆಂಪು ಬೇಳೆ ಅಥವಾ ಚನ್ನಂಗಿ ಬೇಳೆ ಅಥವಾ ಮಸೂರ್ ದಾಲನ್ನು ಹಾಕೋಣ. ಅದಾದಮೇಲೆ ಅದನ್ನು ಕಂಪ್ಲೀಟಾಗಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ರೀ 1 ಮೀಡಿಯಮ್ ಸೈಜ್ ಟೊಮೆಟೊ ತಂದು ಅದ್ರಾಗ ಹಾಕಿ ಕರೆಕ್ಟಾಗಿ ತಿರುಗಾಡಬೇಕು. ನೆಕ್ಸ್ಟ್ ಅದಕ್ಕೆ ನೀರನ್ನು ಸೇರಿಸ್ಬೇಕ್ರಿ. ಒಂದು ಇಲ್ಲಾಂದ್ರೂ ಒಂದು 4 ಕಪ್ ಸೇರಿಸ್ರಿ, ಭಾಳ ಭಾರಿ ಆಗ್ತೈತಿ. 4 ರಿಂದ 5 ಕಪ್ ನೀವು ನೀರನ್ನು ಸೇರಿಸ್ಬೋದು. ಆಮೇಲೆ ಅದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕ್ರಿ. ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಕರೆಕ್ಟಾಗಿ 3 ವಿಜಿಲ್ ಕುದಿಯಾಕ ಬಿಟ್ಬಿಡಿ. ಆಮೇಲೆ ನೋಡ್ಬೋದು ನೀವು ಬರಬ್ಬರಿಯಾಗಿ ಕುದಿರ್ತೈತಿ. ಅಕಸ್ಮಾತ್ ನಿಮಗೆ ಗಟ್ಟಿ ಅನಿಸ್ತಂದ್ರೆ ನೀವು ಸ್ವಲ್ಪ ನೀರನ್ನು ಸೇರಿಸಾಕು, ಬಿಸಿನೀರು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ತಿರುವಾಡಿ ಬಿಡ್ರಿ. ಭಾಳ ಮಸ್ತಾಗಿ ಒಂದು ಮಸ್ತ್ ಅಂದ್ರೆ ಮಸ್ತ್ ಸೂಪ್ ಗತ್ಲೆನ ಅನಿಸ್ತೈತಿ ರೀ. ಅದರ ಸಾಂಬಾರು ಭಾಳ ಬಾರಿ ರೆಡಿ ಆಗ್ತೈತಿ ರೀ. ಆಮೇಲೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಗೊತ್ತಾತ್ರಲ್ಲ. ಈಗ ವಾಪಸ್ ಯಾಕಡೆ ಬರ್ನಪ್ಪ ಅಂತಂದ್ರೆ ಅಕ್ಕಿ ನೆನಕ್ಕೆ ಇಟ್ಟಿದ್ದೀವ್ರಲ್ಲ ಅಲ್ಲಿಗೆ ಬರ್ನು. ಇದಕ್ಕೆ ಒಂದು ಸಿಂಪಲ್ ಜೀರಾ ರೈಸ್ ಅಂತಂದ್ರೆ ಒಂದು ಹಂಡಿ ಅಥವಾ ಒಂದು ಕಡಾಯಿದಾಗ ತುಪ್ಪ ಅಥವಾ ಗೀಯನ್ನು ಕಾಯಕ್ಕಿಟ್ಟ ಅದಕ್ಕೆ ಸ್ವಲ್ಪ ಜಾಸ್ತಿನ ಜೀರಿಗೆ ಹಾಕ್ರಿ. ಒಂದು 2-3 ಲವಂಗ ಹಾಕ್ರಿ. ಒಂದು ಕಪ್ಪು ಏಲಕ್ಕಿ ಅಥವಾ ದಪ್ಪು ಏಲಕ್ಕಿ ಹಾಕ್ರಿ. ಒಂದು 2 ಪಲಾವ್ ಎಲೆಯನ್ನು ಹಾಕ್ರಿ. ಹಂಗೆ ಏಲಕ್ಕಿ ನಾವು ಕುಟ್ಟಿ ತೊಗೊಂಡ್ರಿ, ನೀವು ಹಂಗನೂ ಹಾಕ್ಬೋದು, ಸಣ್ಣ ಏಲಕ್ಕಿ ರೀ. ಆಮೇಲೆ ನೆಕ್ಸ್ಟ್ ಅದಕ್ಕೊಂದು 2 ಹಸಿಮೆಣ್ಸಿಕಾಯಿ ಹಿಂಗೆ ಅಡ್ಡ ಸೀಳಿ ಹಾಕಿರಿ. ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಅದ್ರಾಗ ಈ ಅಕ್ಕಿಯನ್ನು ಹಾಕೋಣ. ಅಕ್ಕಿಯನ್ನು ನಾವು ನೆನೆಸಿಟ್ಟಿದ್ದೇವಲ್ಲ, ಒಂದು 10 ನಿಮಿಷ ಅಕ್ಕಿ ನೆನೆದವು. ಆ ಅಕ್ಕಿ ತಂದ ಇಲ್ಲಿ ಹಾಕಿಬಿಡ್ರಿ. ಮುಂದಕ್ಕೆ ಅದನ್ನು ಕಂಪ್ಲೀಟಾಗಿ ಎಲ್ಲನೂ ಒಮ್ಮೆ ಮಿಕ್ಸ್ ಮಾಡೋಣ. ಮತ್ತು ಎಷ್ಟು ಬೇಕೋ ನೋಡಿ ಅಷ್ಟು ಉಪ್ಪನ್ನು ಹಾಕೊಂಡ್ರಿ. ಆಮೇಲೆ ಅದಕ್ಕೆ ನೀರು ಸೇರಿಸೋಣ. ನೀರು ಎಷ್ಟು ರೀ? ಟೋಟಲ್ ನಾವು 2 ಕಪ್ ಅಕ್ಕಿ ತೊಗೊಂಡಿದ್ದೇವಲ್ರಿ, ಅದಕ್ಕೆ ನಾವಿಲ್ಲಿ ಒಂದು 3 ಕಪ್ ನೀರನ್ನು ಸೇರ್ಸಾಕತ್ತೀವಿ ತೀತ್ರಿ. ಅದಾದ್ಮೇಲೆ ಮುಂದೆ ಅದನ್ನು ಕಂಪ್ಲೀಟಾಗಿ ಮತ್ತೊಮ್ಮೆ ಕೂಡಿಸ್ಬಿಡ್ರಿ. ಆಮೇಲೆ ಕುದಿಸೋಕೆ ಸ್ಟಾರ್ಟ್ ಮಾಡಿಬಿಡ್ರಿ. ಒಂದು ಲಿಡ್ ಕ್ಲೋಸ್ ಮಾಡಿರಿ. ನೀವು ಕುಕ್ಕರ್ದಾಗ ಬೇಕಂತಂದ್ರೆ ಮಾಡ್ಕೋಬೋದ್ರೆ, ಇಲ್ಲೇ ಮಾಡ್ಬೇಕಂತೇನಿಲ್ಲ. ಚಲೋ ತಂಗೆ ಕುದಿತೈತೆ, ಅದಕ್ಕೆ ಇಲ್ಲಿ ಮಾಡತ್ತಿದ್ದೀವಿ ರೀ. ಆಮೇಲೆ ನಡ್ಬಾರ್ಕ್ ತೆಗೆದು ನೋಡ್ರಿ ಕರೆಕ್ಟಾಗಿ ಆಗೈತೋ ಇಲ್ಲೋ ಅಂತೇಳಿ ಒಂದು 2-3 ಸಲ ಚೆಕ್ ಮಾಡಿದ ಮೇಲೆ ಭಾಳ ಮಸ್ತಾಗಿ ಜೀರಾ ರೈಸ್ ರೆಡಿ ಆಗಿರ್ತೈತೆ ರೀ. ಹಾಗಾದ್ರೆ ನೋಡಿರಿ, ಇಷ್ಟ ಸಿಂಪಲ್ಲಾಗಿ ಒಂದು ಜೀರಾ ರೈಸ್ ಮಾಡ್ಕೋಬೋದು. ಆಮೇಲೆ ಅದರ ಜೊತೆ ಚನ್ನಂಗಿ ಬೇಳೆ ಸಾಂಬಾರ ಅತಿ ಸುಲಭವಾಗಿ, ಆದ್ರೆ ಇದ್ರ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ರೀ. ಟೇಸ್ಟೂ ಅಷ್ಟೇ ಮಸ್ತ್ ಇರ್ತೈತಿ. ಇದನ್ನು ಕಂಪಲ್ಸರಿ ಒಂದ್ಸಲ ಟ್ರೈ ಮಾಡಿರಿ. ಹಂಗೆ ಇನ್ನು ಮುಂದಿನ ರೆಸಿಪಿಗೆ ಹೋಗೋಣ ಬರ್ರಿ. ಮತ್ತೆ ಹೆಂಗೆ ಮಾಡ್ಕೋಬೋದು ಅಂತಂದ್ರೆ ಸೇಮ್ ಅದ ಸ್ಟೈಲ್ದಾಗ ಸ್ವಲ್ಪ ಡಿಫ್ರೆಂಟಾಗಿ ಭಾಳ ಮಸ್ತಾಗಿ ಮಾಡೋಣ. ಆದ್ರೆ ಕಡಲೆಬೇಳೆಯಿಂದ ಮಾಡೋಣ ಈ ಸಲ ರೀ. ನೋಡೋಣ ಬರ್ರಿ ಹೆಂಗೆ ಮಾಡೋಣ ಅಂತೇಳಿ. ಈ ಸಲ ಕುಕ್ಕರ್ದಾಗ ಮಾಡೋಣ. ಅದಕ್ಕೆ ರೀ ಒಂದು ಕುಕ್ಕರ್ದಾಗ ಒಂದು ಅರ್ಧ ಕಪ್ ನಾವಿಲ್ಲಿ ಕಡಲೆಬೇಳೆಯನ್ನು ತೊಗೊಂಡಿದ್ದೇವೆ. ಅರ್ಧ ಕಪ್ ಕಡಲೆಬೇಳೆ ರೀ. ಅದಕ್ಕೆ ಒಂದು ಸ್ವಲ್ಪ ಒಂದ್ಸಲ ತೊಳೆದಾದ್ಮೇಲೆ ನೀರು ಹಾಕ್ರಿ. ನೀರು ಕುದಿಯೋಕೆ ಹಾಕೋರ್ದೇವ್ರಿ. ಅದಕ್ಕೆ ನೀರು ಹಾಕಿ ಒಂದು ಟೊಮೆಟೊ ಇರ್ತೈತ್ರಲ್ಲ, ಆ ಟೊಮೆಟೊ ಸಣ್ಣ ಕಟ್ ಮಾಡಿ ಹಾಕಿದ್ದೀವಿ. ಹಂಗೆ ಸ್ವಲ್ಪ ಉಳ್ಳಾಗಡ್ಡಿ, ಆಮೇಲೆ ಒಂದು 4-5 ಹೆಸರು ಬೆಳ್ಳುಳ್ಳಿ, ಒಂದು ಈಟ ಚಕ್ಕೆ ಅಥವಾ ದಾಲ್ಚಿನ್ನಿ ಹಾಕೋಣ ರೀ. ನೆಕ್ಸ್ಟ್ ಒಂದು ಕಪ್ಪು ಏಲಕ್ಕಿಯನ್ನು ನಾವು ಹಾಕೋಣ. ಹಂಗೆ ಒಂದು 2 ಹಸಿಮೆಣ್ಸಿಕಾಯಿನೂ ನಾವು ಹಾಕಿಬಿಡೋಣ.
ಗೊತ್ತಾತ್ರಿ. ಇನ್ನು ಮುಂದಕ್ಕೆ ಅದ್ರಾಗೇನ್ರಿ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಹಾಕಿ ಅದಾದ್ಮೇಲೆ ಜಲಸ್ರಿ. ಹಂಗೆ ಮ್ಯಾಲಕ್ಕೆ ಒಂದೀಟು ತುಪ್ಪ ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ತೀತ್ರಿ. ಅದನ್ನು ಕುದಿಯಾಕ ಇಟ್ಬಿಟ್ಟು ಮುಂದೆ ಈ ಕಡೆ ನೋಡ್ಬೋದು ನೀವು, ನಾವಿಲ್ಲಿ 1.5 ಕಪ್ ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೆವು ತಿಳಿತಿರಲ್ಲ. ಈ 1.5 ಕಪ್ ಬಾಸ್ಮತಿ ಅಕ್ಕಿಯನ್ನು ನಾವು ಏನು ಮಾಡೋರಿ, 1-2 ಸಲ ಚೆನ್ನಾಗಿ ತೊಳೆದಾದ್ಮೇಲೆ ನೀರು ಹಾಕಿ ನೆನೆಯಾಕ ಬಿಡೋಣ. ಒಂದು 10 ನಿಮಿಷ ನೆನೆ. ಇನ್ನು ಇದನ್ನು ರೈಸ್ ಸ್ವಲ್ಪ ಡಿಫ್ರೆಂಟಾಗಿ ಸೇಮ್ ಹಂಗೆ ಮಾಡೋಣ. ಬರೀ ಒಂದು ಕಡಾಯಿ ಅಥವಾ ಒಂದು ಯಾವ್ದಾರು ಕುಕ್ಕರ್ದಾಗೆ ಮಾಡ್ಕೋಬೋದು ರೀ. ಆಮೇಲೆ ಒಂದು ಹಂಡಿದಾಗೂ ಮಾಡ್ಕೋಬೋದು. ತುಪ್ಪ ಕಾಯಕ್ಕಿಟ್ಟ ಅದ್ರಾಗ ದಾಲ್ಚಿನ್ನಿ, ಏಲಕ್ಕಿ, ಆಮೇಲೆ ಒಂದು ಕಪ್ ಏಲಕ್ಕಿ ಅಥವಾ ದಪ್ಪು ಏಲಕ್ಕಿಯನ್ನು ಹಾಕ್ರಿ. ಮತ್ತು ಒಂದು 2 ಪಲಾವ್ ಎಲೆ ಸೇಮ್ ಐತೆ ಅದೇ ರೀತಿ ಒಳಗೆ ತೋರ್ಸತ್ತಿದ್ದೀವಿ ರೀ. ಆಮೇಲೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ರಿ. ನೆಕ್ಸ್ಟ್ ಅದನ್ನು ನೀವು ಕರೆಕ್ಟಾಗಿ ಸ್ವಲ್ಪ ಫ್ರೈ ಮಾಡಿರಿ. ಮೆಣಸಿನ್ಕಾಯಿ ಹಿಂಗೆ ಕಟ್ ಮಾಡಿ ಸಣ್ಣ ಹಿಂಗೆ ಕಟ್ ಮಾಡಿ ಹಾಕ್ರಿ. ಒಂದು ಉಳ್ಳಾಗಡ್ಡಿ ಹಾಕ್ರಿ. ಇದೆ ನೋಡಿ ಸ್ವಲ್ಪ ಡಿಫ್ರೆಂಟ್ ಅಂದಿರಲ್ಲ, ಒಂದು ಉಳ್ಳಾಗಡ್ಡಿ ಉದ್ದುದಾಗಿ ಕಟ್ ಮಾಡಿ ಹಾಕಿ ಸ್ವಲ್ಪ ಫ್ರೈ ಮಾಡಿರಿ. ಮತ್ತು ಅದರ ಗ್ರೀನ್ ಪೀಸ್ ಅಥವಾ ಹಸಿ ಬಟಾಣಿಯನ್ನು ನೀವು ಸೇರಿಸಿರಿ. ಇಷ್ಟು ಸೇರಿಸಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಆಮೇಲೆ ಅಕ್ಕಿ ನೆನೆದಿರ್ತಾವ್ರಲ್ಲ ಆ ಅಕ್ಕಿ ತೊಗೊಂಡು ಬರ್ರಿ, ಅದನ್ನು ಹಾಕಿರಿ. ಅಕ್ಕಿ ಹಾಕಿದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಒಮ್ಮೆ ನೀವು ಅದನ್ನು ಮಿಕ್ಸ್ ಮಾಡಿ. ಗೊತ್ತಾದ್ರಲ್ಲ, ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ನಾವು ನೀರನ್ನು ಸೇರಿಸೋಣ. ಟೋಟಲ ಒಂದು 2.5 ಕಪ್ ನೀರನ್ನು ಸೇರಿಸ್ಬಿಡೋಣ. ಆಮೇಲೆ ಕರೆಕ್ಟಾಗಿ ಅದನ್ನು ಏನು ಮಾಡೋಣ ರೀ, ಮಿಕ್ಸ್ ಮಾಡಿ ಕುದಿಯಾಕ ಬಿಟ್ಟುಬಿಡೋಣ. ಚಲೋ ತಂಗಿ ಒಂದು 10 ನಿಮಿಷ ನೋಟಿಗೆ ಕುದ್ದು ಬಿಡ್ತೈತೆ ರೀ. ಭಾಳ ಮಸ್ತ್ ಆಕೈತಿ. ನಡ್ಬಾಕ್ ನೋಡ್ಕೋತಾ ಇರಿ. ಲಿಡ್ಡನ್ನು ಓಪನ್ ಮಾಡಿ ಗೊತ್ತಾಗಿಬಿಡ್ತೈತಿ ನಿಮ್ಗೆ. ಅಕ್ಕಿ ಉದ್ದುದ್ದಾಗಿ ಬಿಡಿಯಾಗಿ ಭಾಳ ಮಸ್ತಾಗಿ ರೆಡಿ ಆಗ್ತೈತೆ ರೀ. ಇನ್ನು ವಾಪಸ್ ಎಲ್ಲಿಗೆ ಬರ್ನು, ಬೇಳೆ ಕುದಿಯಾಕ ಇಟ್ಟಿದ್ದೀವಲ್ಲ ಅಲ್ಲಿಗೆನ ಬರೋಣ. ಅದ್ರಾಗ ಹಾಕಿರುವಂತಹ ಕಪ್ಪು ಏಲಕ್ಕಿ ಅಥವಾ ದಪ್ಪು ಏಲಕ್ಕಿ ಏನಿತ್ತಿರಲ್ಲ ಅದನ್ನು ಮತ್ತು ಚಕ್ಕೆ ಅಥವಾ ದಾಲ್ಚಿನ್ನಿ ಅದನ್ನು ಎರಡೂ ನಾವು ತೆಗೆದು ಬಿಡ್ನು. ಗೊತ್ತಾತ್ರಿ. ಆಮೇಲೆ ಬೇಳೆ ಎಂದವ್ರಲ್ಲ ಒಂದು ಸ್ವಲ್ಪ ಬೀಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ನು. ಮುಂದಕ್ಕೆ ಇದನ್ನು ಸಾಂಬಾರು ಮಾಡೋದೈತಿರಲ್ಲ ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಸ್ವಲ್ಪ ಎಣ್ಣೆಯನ್ನು ನಾವು 2 ಸೇರಿಸಿನೂ ಹಾಕ್ಬೋದು. ಒಂದು ಕಡಾಯಿದಾಗ ಹಾಕೋನು. ಸ್ವಲ್ಪ ಅದಕ್ಕೆ ಕಾದಾದ್ಮೇಲೆ ಸಾಸಿವೆ, ಜೀರಿಗೆ, ಹಂಗೆ ಇಂಗು ಮತ್ತು ನೆಕ್ಸ್ಟ್ ಒಂದು 2 ಒಣ ಕೆಂಪು ಮೆಣಸಿನ್ಕಾಯಿ, ಒಂದು 2 ಪಲಾವ್ ಎಲೆ ಮತ್ತು ಸಣ್ಣಗೆ ಕಟ್ ಮಾಡಿದ ಬೆಳ್ಳುಳ್ಳಿ, ತುರಿದಂತಹ ಶುಂಠಿ ಇಷ್ಟೆಲ್ಲ ಹಾಕೊಂಡು ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿಯನ್ನು ನಾವು ಕಟ್ ಮಾಡಿ ಇದ್ರಾಗ ಹಾಕಿ ಅದನ್ನು ಫ್ರೈ ಮಾಡೋಣ. ಚಲೋ ತಂಗಿ ಫ್ರೈ ಆಗಲ್ರವ ಅಂದಾಗನ ಅದರ ಟೇಸ್ಟ್ ಬರೋಬ್ಬರಿಯಾಗಿ ಬರ್ತೈತಿ. ಸ್ವಲ್ಪ ಟೈಮ್ ತಗೋರಿ, ಆರಾಮ್ ಸರಿಯಾಗಿ ನೀವು ಫ್ರೈ ಮಾಡಿ. ಗೊತ್ತಾತ್ರಲ್ಲ. ಇನ್ನು ಮುಂದಕ್ಕೆ ಏನ್ರಿ, ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋನು. ಅರಿಶಿನ ಪುಡಿ ಆದ್ಮೇಲೆ ನಾವು ಕೆಂಪು ಖಾರದ ಪುಡಿ ಹಾಕೋನು ರೀ. ಕೆಂಪು ಖಾರದ ಪುಡಿ ಆದ್ಮೇಲೆ ಒಂದೀಟ ನಾವಿಲ್ಲಿ ಏನು ಹಾಕೋನು, ಸಾಂಬಾರು ಪೌಡ್ರನ್ನ ಹಾಕೋನು. ಗೊತ್ತಾದ್ರಲ್ಲ. ಸಾಂಬಾರು ಪೌಡ್ರ್ ನಾವು ನಿಮ್ಗೆ ಈಗಾಗಲೇ ತೋರಿಸ್ಬಿಟ್ಟಿದ್ದೇವೆ ರೀ. ನಮ್ಮ ಸವಿರಿ ಚೆಸಬುಗಳಿಗೆ ಐತಿ, ನೋಡಿಲ್ಲ ಅಂತಂದ್ರೆ ನೋಡ್ಬೋದು. ಆಮೇಲೆ ನೆಕ್ಸ್ಟ್ ಅದಕ್ಕೆ ಏನೆಲ್ಲ ಮಿಕ್ಸ್ ಮಾಡ್ತಿರಲ್ಲ ಬೇಳೆ ಕುದ್ದವ್ರಲ್ಲ ಅವ್ನು ತಂದು ಹಾಕಿ ಮಿಕ್ಸ್ ಮಾಡಿ ಚಂದಂಗಿ ನೀವು ಒಮ್ಮೆ ಅದನ್ನು ತಿರುವಾಡ್ಬೇಕಾಕೈತ್ರಿ. ಬೇಕಂತಂದ್ರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ರಿ, ಮತ್ತು ಮಿಕ್ಸ್ ಮಾಡಿರಿ. ಅದಾದ್ಮೇಲೆ ಕುದಿಯಾತಿರ್ತೈತಿ ನಡವರ್ಕ್ ತಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಅದನ್ನು ಮಿಕ್ಸ್ ಮಾಡಿ. ಇಷ್ಟು ಮಾಡಿದ್ರಿ ಭಾಳ ಮಸ್ತಾಗಿ ಸೇಮ್ ಟು ಸೇಮ್ ನಿಮ್ಗೆ ದಾಲ್ ತಡ್ಕ ಹೆಂಗೆ ಇರ್ತೈತಿಲ್ಲ ಹಂಗೆ ಟೇಸ್ಟ್ ಬರ್ತೈತಿ. ಇಷ್ಟು ಮಸ್ತ್ ಆಕೈತಿರಲ್ಲ. ಈ ರೈಸ್ ಜೊತೆ ಒಂದು ಭಾಳ ಭಾರಿ ಕಾಂಬಿನೇಷನ್ ರೀ. ಟ್ರೈ ಮಾಡಿರಿ, ನೀವು ಭಾಳ ಇಷ್ಟಪಡ್ತೀರಿ. ಹಾಗಾದ್ರೆ ಮುಂದಿನ ರೆಸಿಪಿಗೆ ಹೋಗೋಣ. ಮುಂದಿಂದು ಎಲ್ಲ ಈಗೇನೇನು ತೋರಿಸ್ತೀವಿ ಎಲ್ಲ ಹೆಲ್ದಿ ಇದಾವ್ರಿ. ಅದ್ರಾಗ ಇನ್ನೊಂದು ಹೆಲ್ದಿ ಆಪ್ಷನ, ನೀವು ಪ್ರೋಟೀನು ಇರಬೇಕು, ಅದ್ರಾಗ ಮತ್ತು ಪಾಲಕ್ ಸೇರಿಸಿದ್ರೆ ಭಾಳ ಮಸ್ತ್ ಆಕೈತಿರಲ್ಲ. ಅದಕ್ಕೆ ಹೆಸರು ಕಾಳು ಪಾಲಕ್ದ ಒಂದು ಮಸ್ತಾಗಿರುವಂಥ ದಾಲ್ ರೆಸಿಪಿಯನ್ನು ನಾವು ಮಾಡೋಣ. ಮೊದಲಿಗೆ ನಾವಿಲ್ಲಿ ಹೆಸರು ಕಾಳನ್ನ ನೆನೆಸಿ ಇಟ್ಟಿದ್ದೀವಿ. ಒಂದು ಅರ್ಧ ಕಪ್ ಹೆಸರು ಕಾಳು ಅವನ್ನ ಕುಕ್ಕರ್ದಾಗ ಹಾಕೋಣ. ಅದಕ್ಕೆ ಮತ್ತೇನು ಮಾಡೋರಿ ಅಂತಂದ್ರೆ ನೀರನ್ನು ಸೇರಿಸೋಣ. ನೀರು ಸೇರಿಸಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋಣ. ಉಪ್ಪು ಆದಮೇಲೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕಿ ನಾವು ಅದನ್ನೇನು ಮಾಡೋರಿ ಮಿಕ್ಸ್ ಮಾಡೋಣ. ಆಮೇಲೆ ಕುದಿಯಾಕ ಬಿಟ್ಟು ಬಂದು 3 ಸೀಟಿ ಹೊಡಿಲಿ ಕುದಿಲ್ರಿ ಚಂದಂಗೆ ನಾವು ಹೆಸರು ಕಾಳನ್ನ ಕುದಿಸ್ಕೋಬೇಕು. ಆಮೇಲೆ ನೆಕ್ಸ್ಟ್ ಈ ಕಡೆ ಒಂದು ಫ್ಯಾನ್ನಾಗ ರೀ ಒಂದು ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಟು ಅದಾದ್ಮೇಲೆ ಅದಕ್ಕೆ ನಾವೇನು ಹಾಕಿದ್ದೀವಿ ರೀ ಜೀರಿಗೆ, ಹಂಗೆ ಒಂದು 7-8 ಹಸಿಮೆಣ್ಸಿಕಾಯಿ, ಸಣ್ಣಗೆ ಕಟ್ ಮಾಡಿದಂತಹ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿಯ ಸುಳು, ಒಂದು 4-5 ಕ್ಯಾಶು ಅಥವಾ ಗೋಡಂಬಿ, ಸ್ವಲ್ಪ ಶುಂಠಿ ಕಟ್ ಮಾಡಿದಂಥ ಶುಂಠಿ ಇಷ್ಟೆಲ್ಲ ಹಾಕಿ ನಾವು ಆ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಅದಕ್ಕೆ ಕೊಬ್ಬರಿಯನ್ನು ಹಾಕೋಣ. ಹಸಿ ಕೊಬ್ಬರಿ ತುರಿದ್ರೆ ಅದನ್ನೂ ಹಾಕ್ಬೋದು, ಇಲ್ಲ ಕೊಬ್ಬರಿ ಕಟ್ ಮಾಡಿ ಹಾಕ್ತಂದ್ರೆ ಹಂಗೂ ಹಾಕಿ. ಆಮೇಲೆ ನೆಕ್ಸ್ಟ್ ಅದನ್ನು ಮತ್ತೊಂದು ಈಟ್ ಫ್ರೈ ಮಾಡಿರಿ. ಅದ್ರಾಗ ಒಂದು ಏಲಕ್ಕಿ ಒಗಿರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ.
ಇಷ್ಟೆಲ್ಲ ಆದಮೇಲೆ ಅದನ್ನು ಮತ್ತೊಮ್ಮೆ ಏನು ಮಾಡಿರಿ, ನೀವು ಕರೆಕ್ಟಾಗಿ ಚಂದಂಗಿ ಸ್ವಲ್ಪ ಅಂದರೆ ಗ್ಯಾಸ್ ಆಫ್ ಮಾಡಿರ್ಬೇಕಂತಂದ್ರೆ ಈಗ ನಡಿತೈತಿ. ಆಮೇಲೆ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿದ ಮೇಲೆ ಬಂದ ಒಂದು ಮಿಕ್ಸರ್ ಜಾರ್ದಾಗ ಹಾಕಿರಿ. ಮಿಕ್ಸರ್ ಜಾರ್ದಾಗ ಹಾಕಿ ಸ್ವಲ್ಪ ಅದಕ್ಕೆ ನೀರು ಸೇರಿಸಿದಾದ್ಮೇಲೆ ಅದನ್ನು ಗರ್ರ ಅನಿಸ್ಕೊಂಡ ಬರ್ರಿ. ನೀವು ಚಲೋ ತಂಗಿ ರುಬ್ಬಿದ್ರಿ ಅಂತಂದ್ರೆ ಮಸ್ತಾಗಿ ಒಂದು ಪೇಸ್ಟ್ ರೆಡಿ ಆಗ್ತದೆ. ಇದು ನಮಗೆ ಬೇಕಾಗಿರೋದು. ಈಗ ನಾವು ವಾಪಸ್ ಹೆಸರು ಕಾಳಿಗೆ ಬರೋಣ. ನೋಡ್ಬೋದು ನಿಮ್ಮ ಹೆಸರು ಕಾಳು ಚಲೋ ತಂಗಿ ಕುದ್ದಾವು. ಇದನ್ನು ನಾವು ಸಾಂಬಾರು ಅಥವಾ ದಾಲನ್ನು ಮಾಡಬೇಕಲ್ಲ. ಈಗ ಅದಕ್ಕೆ ಒಂದು ಪಾತ್ರದಾಗ ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಹಂಗೆ ಸ್ವಲ್ಪ ಇಂಗು ಮತ್ತು ನೆಕ್ಸ್ಟ್ ಅದಕ್ಕೆ ಒಂದು ದಾಲ್ಚಿನಿಯನ್ನು ನಾವು ಹಾಕೋಣ. ಹಂಗೆ ಒಂದು 2 ಒಣ ಕೆಂಪು ಮೆಣಸಿನ್ಕಾಯಿ, ಒಂದು ಏನಿದ್ದ ಪುಲಾವ್ ಎಲೆಯನ್ನು ಹಾಕಿ ನೆಕ್ಸ್ಟ್ ಅದಕ್ಕೆ ಪಾಲಕನ್ನು ಹಾಕೋಣ. ಪಾಲಕ್ ನಾವು ಸಣ್ಣಂಗಿ ಹೆರಚಿ ಇಟ್ಕೊಂಡಿದ್ದೀವಿ. ಆ ಹೆರಚಿ ಇಟ್ಕೊಂಡಂಥ ಪಾಲಕ್ ಹಾಕಿ ಸ್ವಲ್ಪ ನೀವು ತಿರುವಾಡಿದ್ರಿ ಅಂತಂದ್ರೆ ಅದು ಸಾಫ್ಟ್ ಆಗಿಬಿಡ್ತೈತಿ. ನೆಕ್ಸ್ಟ್ ಅದಕ್ಕೆ ಇದೇಗೆ ನೀವು ಪೇಸ್ಟ್ ಮಾಡಿದ್ರಲ್ಲ ಆ ಪೇಸ್ಟನ್ನು ಹಾಕಿರಿ. ಪೇಸ್ಟ್ ಹಾಕಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕಿರಿ. ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿವಿ. ಗೊತ್ತಾದ್ರಲ್ಲ, ಇದು ಒಂದು ಭಾಳ ಮಸ್ತ್ ಆಗ್ತೈತ್ರಿ ಮತ್ತು ಹೆಲ್ದಿ ರೆಸಿಪಿನೂ ಹೌದು ಮತ್ತು ಟೇಸ್ಟಿನೂ ಐತ್ರಿ. ಅದನ್ನ ನಂತರ ನೆನಪಿಟ್ಕೋಬೇಕು ನಾವು. ಮತ್ತು ಮಿಕ್ಸರ್ ಜಾರ್ ಏನು ನಾವು ರುಬ್ಬಿರ್ತೀವಲ್ಲ ಅದ್ರಾಗೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ ಅದನ್ನು ತಂದು ಇಲ್ಲಿ ಹಾಕಿ ಮಿಕ್ಸನ್ನು ನಾವು ಮಾಡತ್ತಿದ್ದೀವಿ. ನೆಕ್ಸ್ಟ್ ಇದೆಲ್ಲ ಮಿಕ್ಸ್ ಆದ್ಮೇಲೆ ಅದಕ್ಕೊಂದು ಮೀಡಿಯಮ್ ಸೈಜ್ ಟೊಮೆಟೊ ಏನಿರ್ತೈತಿಲ್ಲ ಆ ಮೀಡಿಯಮ್ ಸೈಜ್ ಟೊಮೆಟೋನ ನಾವಿಲ್ಲಿ ಕಟ್ ಮಾಡಿ ಹಾಕೊಂಡು. ನೀವು ಬೇಕಂದ್ರೆ ಟೊಮೆಟೊ ಸ್ಕಿಪ್ ಮಾಡ್ರೂ ನಡಿತೈತ್ರಿ, ಆದ್ರೆ ಹಾಕಿದ್ರೂ ಚಲೋನ ಆಗ್ತೈತೆ. ಅದಕ್ಕೇನಿಲ್ರಿ. ಹಂಗೆ ಸ್ವಲ್ಪ ಅದ್ರಾಗ ಮಸಾಲೆಗಳು ಬೇಕಿರಲ್ಲ, ಅದಕ್ಕೆ ನಾವು ಧನಿಯಾ ಪೌಡ್ರು ಹಂಗೆ ಗರಂ ಮಸಾಲ ಸ್ವಲ್ಪ ಹಾಕೋಣ. 2 ಈಕ್ವಲ್ ಕ್ವಾಂಟಿಟಿ ಒಳಗಡೆ ಹಾಕ್ರಿ. ಆಮೇಲೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಬರೋಬ್ಬರಿಯಾಗಿ ಅದನ್ನ ಮಿಕ್ಸ್ ಮಾಡಿ ಮತ್ತು ಈ ಹೆಸರು ಕಾಳು ಏನಿದ್ದವ್ರಲ್ಲ ಅವು ಕುದ್ದಿದ್ದು ಅದಕ್ಕೆ ಆ ಹೆಸರು ಕಾಳನ್ನ ಹಾಕಿ ನೀವು ಬರೋಬ್ಬರಿಯಾಗಿ ಒಂದು ಮಿಕ್ಸ್ ಕೊಟ್ರಿ ಅಂತಂದ್ರೆ ಭಾಳ ಮಸ್ತ್ ಆಕತಿ. ಆದ್ರೆ ಉಪ್ಪು ಹಾಕೋದ ಮರ್ಯಾಕೆ ಹೋಗಬೇಡ. ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ರಿ. ಆಮೇಲೆ ಒಂದು ಸ್ವಲ್ಪ ನಡ್ಬಾರ್ಕ್ ಲಿಡ್ ಕ್ಲೋಸ್ ಮಾಡಿ ಒಂದು 2 ಸಲ ಕುದಿಸ್ರಿ. ಚಲೋ ತಂಗಿ ರೆಡಿ ಆಗ್ತೈತಿ. ಹಂಗೆ ಅದ್ರ ಜೊತೆ ಒಂದು ರೈಸ್ ಬೇಕಿರಲ್ಲ ಅದಕ್ಕೆ ಸ್ವಲ್ಪ ಅಕ್ಕಿಯನ್ನು ನಾವಿಲ್ಲಿ ತೊಳೆದಾಗ ಇಟ್ಕೊಂಡಿದ್ದೀವಿ. ಅದನ್ನು ನೆಕ್ಸ್ಟ್ ಏನ್ರಿ ಅಂತಂದ್ರೆ ಈ ಕಡೆ ಡೈರೆಕ್ಟ್ ಕುಕ್ಕರ್ದಾಗ ಮಾಡೋರಿ. ನೀರು ಕಾಯಕ್ಕೆ ಇಟ್ಟಿದ್ದೀವಿ. ಅದ್ರಾಗ ಅಕ್ಕಿ ಹಾಕೋನು, ಸ್ವಲ್ಪ ಉಪ್ಪು ಹಾಕೋನು, ತಿರುವಾಡ್ಕೋತ ಇರೋಣ. ತಿಳಿತಿರಲ್ಲ ನೋಡಿ ಚಂದಂಗಿ ಆ ಅಕ್ಕಿ ನಾವು ಕುದಿಸಾವ್ರದೀವಿ. ತಿಳಿತೀರಿ, ಅನ್ನ ಮಾಡೋದೈತಲ್ರಿ ಅದಕ್ಕೆ. ಇನ್ನು ಈ ಕಡೆ ವಾಪಸ್ ಬಂದ್ರಿ ಅಂತಂದ್ರೆ ನೀವು ನೋಡ್ಬೋದು ಭಾಳ ಭಾರಿಯಾಗಿ ಆ ಒಂದು ಬೇಳೆ ಅಥವಾ ಕಾಳಿನ ಸಾಂಬಾರು ಏನೈತಿರಲ್ಲ ಅದು ಚಂದಂಗೆನ ಕುದಿಯಾತಿರ್ತದೆ. ಸಣ್ಣ ಉರಿ ಇಟ್ಟ ಚಲೋ ತಂಗಿ ಭಾಳೋ ತನಕ ಕುದಿಸ್ರಿ, ಭಾಳ ಭಾರಿ ಆಗ್ತೈತಿ. ನೆಕ್ಸ್ಟ್ ಏನ್ರಿ ಅಂತಂದ್ರೆ ಈಗ ಅನ್ನ ಮಾಡತ್ತಿದ್ದೇವಲ್ರಿ ಅದಕ್ಕೆ ಬಾಸ್ಮತಿ ಅಕ್ಕಿ ಬರಬ್ಬರಿ ಕುದಿರ್ತಾವೆ. ಅವನ್ನ ನಾವಿಲ್ಲಿ ನೀರು ಬಸದ ತಗೊಂಡ್ಬಿಡ್ನು ತೀತ್ರಿ. ಆಮೇಲೆ ಒಂದು ಪ್ಯಾನ್ಯಾಗ ಸ್ವಲ್ಪ ಎಣ್ಣೆ ಕಾಯಕ ಇಡ್ನು. ನೀವು ಬೇಕಂದ್ರೆ ತುಪ್ಪ ಕಾಯಕನೂ ಇಡ್ಬೋದು. ಎಣ್ಣೆ ಆದ್ಮೇಲೆ ನೆಕ್ಸ್ಟ್ ಅದಕ್ಕೆ ಜೀರಿಗೆ ಹಂಗೆ ಒಂದು 2 ಅಥವಾ 1 ಹಸಿಮೆಣ್ಸಿಕಾಯಿ ಹಾಕ್ರಿ. ಸ್ವಲ್ಪ ಅದನ್ನು ಟಾಸ್ ಮಾಡಿ ಆಮೇಲೆ ಅದಕ್ಕೆ ಅನ್ನ ಹಾಕೋರಿ. ಅನ್ನ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅನ್ನ ಅಂದರೆ ಏನ್ರಿ ಈ ಬಾಸ್ಮತಿ ಅಕ್ಕಿ ಏನು ಮಾಡಿದಿರಲಿ ಅದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ರಿ. ಆಮೇಲೆ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿ. ಇಷ್ಟ ಸಿಂಪಲ್ಲಾಗಿ ಭಾಳ ಮಸ್ತಾಗಿ ರೆಡಿ ಆಗ್ತೈತ್ರಿ. ಅದಷ್ಟು ನೀವು ಬೇಕಂದ್ರೆ ತುಪ್ಪ ಹಾಕ್ರಿ, ಭಾಳ ಇನ್ನೂ ಮಸ್ತ್ ಆಕೈತಿ. ಆಮೇಲೆ ಈ ಕಡೆ ಪಾಲಕ್ ದಾಲ್ನು ಅಷ್ಟ ಚಲೋ ಆತಿ. ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿರಿ, ಸರ್ವ್ ಮಾಡಿ. ಇವೆರಡೂ ಕಾಂಬಿನೇಷನ ಭಾಳ ಮಸ್ತ್ ಹೋಗ್ತಾವು ಮತ್ತು ಭಾಳ ಈಸಿನೂ ಐತ್ರಿ, ಹಂಗೆ ಹೆಲ್ದಿನೂ ಐತಿ. ಹಾಗಾದ್ರೆ ಮುಂದಿನ ರೆಸಿಪಿಗೆ ಹೋಗೋಣ ಬನ್ನಿ. ಮುಂದಿನ ರೆಸಿಪಿ ಭಾಳ ಮಸ್ತ್ ರೀ, ಆದ್ರೆ ಒಂದು ವಿಲೇಜ್ ಸ್ಟೈಲ್ ಅನಿಸ್ತೈತಿ ನಿಮಗೆ. ಆದರೆ ಸ್ವಲ್ಪ ಮಾಡರ್ನ್ ಟಚ್ನು ಕೊಡ್ತೇವ್ರಿ ಅದಕ್ಕೆ. ಹಾಗಾದ್ರೆ ಹೆಂಗೈತಿ ಹೀರೆಕಾಯಿಯ ಒಂದು ಸಾಂಬಾರು ಅಂಥೇಳಿ ನೋಡೋಕ್ಕಿರ್ಬೇಕು. ಒಂದು ಅರ್ಧ ಕಪ್ ಅಕ್ಕಿಯನ್ನು ನಾವು ಮೊದಲು ತೊಗೊಂಡಿದ್ವಿ, ಬಾಸ್ಮತಿ ಅಕ್ಕಿ. ನೀವು ನಾರ್ಮಲ್ ಅಕ್ಕಿ ಯಾವ್ದು ಬೇಕಾ ತೊಗೋದ್ರಿ, ಎಲ್ಲದನ್ನು ಬಾಸ್ಮತಿ ಅಕ್ಕಿ ಒಳಗೆ ತೋರ್ಸತ್ತಿದ್ದೀವಿ ಅಂತ ಏನು ತಿಳ್ಕೊಬೇಡ್ರಿ, ಯಾವ್ದು ಬೇಕಾ ತೊಗೊಳ್ರಿ. ಹಂಗೆ ಅದನ್ನು ಒಂದ್ಸಲ ತೊಳೆದಾದ್ಮೇಲೆ ಅದಕ್ಕೆ ನೀರು ಹಾಕಿ ಉಪ್ಪು ಹಾಕಿ ಕುದಿಯಾಕ ಇಟ್ಬಿಡಿ. ಗೊತ್ತಾದ್ರಲ್ಲ ಚಂದಂಗಿ ಕುದಿಲಿ ಅದು ನೋಡಿ. ಅನ್ನ ಮರಬ್ಬರಿಯಾಗಿ ಕುದಿತೈತಿ, ಭಾಳ ಮಾಡತ್ತಿಲ್ರಿ, ಈಟ ಮಾಡತ್ತೀವಿ. ಹಂಗೆ ಹೀರೆಕಾಯಿ ಇರ್ತೈತಿರಲ್ಲ ಆ ಹೀರೆಕಾಯಿ ಮ್ಯಾಗಿಂದ ಏನು ಸಿಪ್ಪೆ ಇರ್ತೈತಿ ನೋಡ್ರಿ ಅದನ್ನು ನಾವು ತುರಿದ ತಗೊಂಡ್ಬಿಡ್ತೀವಿ. ತುರಿದ ಅಂದ್ರೆ ಏನ್ರಿ ಆ ಒಂದು ಏನರ ಮಣಿ ಇರ್ತೈತಿರಲ್ಲ ಅದರಲ್ಲೇ ತೆಗೆದು ಬಿಡ್ರಿ. ಆಮೇಲೆ ನೆಕ್ಸ್ಟ್ ಒಂದು ಕಾರುಕಲ್ನಾಗ ಮೆಣಸಿಕಾಯಿ ಮತ್ತು ಉಪ್ಪು ಹಾಕಿ ಚಂದಂಗಿ ಸ್ವಲ್ಪ ದಮ್ದಂಗಿನ ನಾವು ಕುಟ್ಟಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಕೊತ್ತಂಬರಿ ಕಾಳು ಅಥವಾ ಧನಿಯಾ ಕಾಳನ್ನ ಹಾಕ್ರಿ. ಹಂಗೆ ಜೀರಿಗೆನೂ ಹಾಕ್ರಿ. ನೆಕ್ಸ್ಟ್ ಅವನು ನೀವು ಚಂದಂಗಿ ಸ್ವಲ್ಪ ಕ್ರಷ್ ಮಾಡಿ ದಮ್ದಂಗೆ ಅಂದ್ರೆ ಸಣ್ಣ ಪೇಸ್ಟ್ ಅಂತೂ ನಾವು ಮಾಡತ್ತಿಲ್ಲ. ಹಿಂಗೆ ಮಾಡೋದಿರ್ತೀವಿ ಅಂತಂದ್ರೆ ಮಿಕ್ಸರ್ಗೆ ಹಾಕಿಬಿಡ್ತಿದ್ದೇವೆ. ಆದ್ರೆ ನಮಗೆ ದಮ್ದಂಗೆ ಬೇಕಾಗೈತಿ, ನಾವು ಸ್ವಲ್ಪ ಕಾರುಕಲ್ಲಾಗ ಕುಟ್ಟಿ ತೊಗೊಂಡ್ಬಿಡ್ತೀವಿ. ಗೊತ್ತಾತ್ರಲ್ಲ. ಇನ್ನು ಮುಂದಕ್ಕೆ ಅದನ್ನು ಸ್ವಲ್ಪ ನೀವು ಅರಿರಿ ಅಥವಾ ಕುಟ್ರಿ ಇಷ್ಟ ಮಾಡಿದ್ರಿ ಅಂತಂದ್ರೆ ಆಗ್ತೈತಿ. ಹಂಗೆ ಬೆಳ್ಳುಳ್ಳಿ ನೀವು ದಮ್ದಂಗೆ ಹಾಕ್ಬೋದು, ಇಲ್ಲ ಸಣ್ಣಂಗೆ ಹಿಂಗೆ ಕಟ್ ಮಾಡಿ ಜಸ್ಟ್ ಅಂದ್ರೆ ಹಂಗೂ
ಜಜ್ಬೋದು. ಅದನ್ನು ಸ್ವಲ್ಪ ಜಜ್ರಿ. ಹಂಗೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ನಾವು ಜಜ್ಜಿ ಇಟ್ಕೊಂಡು ಒಂದು ಮಸ್ತಾಗಿ ಕುಟ್ಟಿ ಮಸಾಲೆ ಮಾಡತ್ತಿದ್ದೀವಿ ನಾವು, ಗೊತ್ತಾದ್ರಲ್ಲ. ಇದನ್ನು ಒಂದು ಬೌಲ್ದಾಗ ಅಥವಾ ಒಂದು ಯಾವ್ದಾರ ವಾಟೆದಾಗ ಹಾಕಿ ಇಟ್ಬಿಡಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಹಂಗೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕೆಂಪು ಖಾರದ ಪುಡಿ ಮತ್ತು ಒಂದೀಟ ಸಕ್ಕರೆ, ನೆಕ್ಸ್ಟ್ ಸ್ವಲ್ಪ ಧನಿಯಾ ಪೌಡ್ರಿ, ಹಂಗೆ ನೆಕ್ಸ್ಟ್ ಸ್ವಲ್ಪ ಸಾಂಬಾರು ಪೌಡ್ರ್ ಅಥವಾ ಸಾಂಬಾರು ಮಸಾಲ ಹಾಕಿ ಮತ್ತು ಅದಕ್ಕೆ ನೀರನ್ನು ಸೇರಿಸಿ ನೀವು ಅದನ್ನು ಒಮ್ಮೆ ಮಿಕ್ಸ್ ಮಾಡಿ ಇಡ್ರಿ. ಹಿಂಗೆ ಕರೆಕ್ಟಾಗಿ ಸಿಂಪಲಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡಿ. ತಿಳಿದ್ರಿ? ಇಷ್ಟು ಮಾಡಿ ನೀವು ರೆಡಿ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ಒಂದು ಬೇಸ್ ತಯಾರು ಆದಂಗೆ. ಹೌದ್ರಿ. ಇನ್ನು ಈ ಕಡೆ ಒಂದು ಚಮಚೆ ನಾವಿಲ್ಲಿ ಜೋಳದ ಹಿಟ್ಟನ್ನು ಹಾಕಿ ಅದಕ್ಕೆ ನೀರು ಸೇರಿಸಿ ಅದನ್ನು ನಾವು ಗರ 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 ಅಂಥೇಳಿ ಬೀಟ್ ಮಾಡಿ ಇಟ್ಕೊಂಡ ಬಿಡ್ನು, ಗೊತ್ತಾದ್ರಲ್ಲೇ. ಇನ್ನು ಒಂದು ಪಾತ್ರದಾಗ ಎಣ್ಣೆ ಕಾಯಕ್ಕಿಟ್ಟ, ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ನಾವಿಲ್ಲಿ ಸಾಸಿವೆ, ಹಂಗೆ ಒಂದು ಉಳ್ಳಾಗಡ್ಡಿ, ಒಂದು ಸ್ವಲ್ಪ ಉಳ್ಳಾಗಡ್ಡಿ ಸಣ್ಣಂಗೆ ಕಟ್ ಮಾಡಿದ ಉಳ್ಳಾಗಡ್ಡಿ ಹಾಕೊಂಡ್ರಿ. ಅವನ್ನ ಎರಡು ನಾವು ತಿರುಗಾಡೋಣ. ಮುಂದಕ್ಕೆ ಈ ಉಳ್ಳಾಗಡ್ಡಿ ಫ್ರೈ ಆಗ್ತಾವ್ರಲ್ಲ, ಅವಾಗ ಇದೇಗೇನು ನಾವು ಮಿಕ್ಸ್ ಮಾಡಿ ಇಟ್ಟಿದ್ದೀವಿ ನೋಡ್ರಿ ಎಲ್ಲ ಮಸಾಲೆ, ಅದನ್ನು ತಂದು ಹಾಕಿ ಈ ಎಣ್ಣೆ ಒಳಗೆ ಚಂದಾಗಿ ನಾವು ತಿರ್ವ್ಯಾಡ್ಕೊತ ಸ್ವಲ್ಪ ಕುದಿಸ್ಬೇಕ್ರಿ. ಅದರ ಹಸಿ ಅದೇನು ಇರ್ತೈತಿರಲ್ಲ ಅದೆಲ್ಲ ಹೋಗಿಬಿಡ್ತೈತಿ. ಬರಬ್ಬರಿಯಾಗಿ ಚಂದಂಗೆ ಕುದಿತೈತಿ. ಆಮೇಲೆ ನಡ್ಬಾರ್ಕ ನೀವು ತಿರ್ವ್ಯಾಡ್ಕೊತ ಇರಬೇಕಾಕೈತಿ, ಗೊತ್ತಾದ್ರಲ್ಲ. ಇನ್ನು ಮುಂದೆ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಾಕಿರಿ. ಟೊಮೆಟೊ ಹಾಕಿ ಕರೆಕ್ಟಾಗಿ ಒಮ್ಮೆ ಮಿಕ್ಸ್ ಮಾಡಿ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಮತ್ತು ಅದನ್ನು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಕುದಿಯೋಕೆ ಅಥವಾ ಬೇಯಕ್ಕೆ ಬಿಟ್ಬಿಡಿ, ಗೊತ್ತಾದ್ರಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಅದು ಬರೋಬ್ಬರಿನ ಆಗ್ತೈತಿ. ಇನ್ನು ಮುಂದಕ್ಕೆ ಏನ್ರಿ ಅಂತಂದ್ರೆ ಹೀರೆಕಾಯಿ ಏನು ನಾವು ಮ್ಯಾಗ್ ತೆಗೆದು ತೋರಿಸಿದ್ರಲ್ಲ ಅವನ್ನ ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೇವ್ರಿ. ಅದಕ್ಕೆ ನೆಕ್ಸ್ಟ್ ಹೀರೆಕಾಯನ್ನು ತಂದು ಹಾಕಿರಿ. ಹೀರೆಕಾಯಿ ನೀವು ಯಾವಾಗ ಹಿಂಗೆ ಮಾಡಿರಲಿಲ್ಲ ಅಂತಂದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಸಿಂಪಲ್ ಐತಿ, ಹೊಸ ಥರನೂ ಐತಿ ಮತ್ತು ಮಸ್ತೂ ಆಗ್ತೈತಿ. ಮುಂದಕ್ಕೆ ಇದನ್ನೆಲ್ಲನೂ ಮಿಕ್ಸ್ ಮಾಡಿದಾದ್ಮೇಲೆ ಮತ್ತೊಮ್ಮೆ ಅದನ್ನು ಲಿಡ್ ಕ್ಲೋಸ್ ಮಾಡಿ ಚಂದಂಗೆ ಕುದಿಯಾಕ ಬಿಡ್ರಿ. ಹಿಂಗೆ ಒಂದು 2-3 ಸಲ ನೀವು ಮಾಡಬೇಕಾಗತ್ತೆ. ಒಂದು 2-3 ಸಲ ನೀವು ಮಾಡಿದ್ರಿ ಅಂತಂದ್ರೆ ಚಲೋ ತಂಗಿ ಹೀರೆಕಾಯಿನೂ ಬೆಂತತಿ, ಹಂಗೆ ನಿಮ್ಗೆ ತಿನ್ನಕ್ಕೂ ಚಲೋ ಅನ್ನಿಸ್ತೈತ್ರಿ. ಮುಂದಕ್ಕೆ ಅದ್ರಾಗ ನಿಮ್ಗೆ ಎಷ್ಟು ಬೇಕೋ ನೋಡಿ ಅಷ್ಟು ನೀರು ಸೇರಿಸಿ ಮಿಕ್ಸ್ ಮಾಡಿ ಅದು ಕುದಿಯಾತಿರ್ತೈತ್ರಲ್ಲ, ಅವಾಗ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಇದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಇದೇಗೆ ನಾವು ಜೋಳದ ಹಿಟ್ಟು ಕಲಿಸಿಟ್ಟಿದ್ದೇವಲ್ಲ ನಾವು ಅಷ್ಟು ಬರೋಬ್ಬರಿನ ಕಲಿಸಿದ್ವಿ ಅಷ್ಟು ಹಾಕಿರಿ. ಅದನ್ನು ಮತ್ತೆ ನೀವು ಮಿಕ್ಸ್ ಮಾಡಿ ಮತ್ತು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿರಿ. ಹಂಗೆ ಕರೆಕ್ಟಾಗಿ ಕುದ್ಸಕ್ಕೆ ಸ್ಟಾರ್ಟ್ ಮಾಡಿ. ಇಷ್ಟ ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಒಂದು 2-3 ಸಲ ಕುದಿಯಲ್ರಿ. ಹಂಗೆ ಲಾಸ್ಟಿಗೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿರಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಒಂದು ಹೊಸ ರೀತಿ ಒಳಗೆ ಹೀರೆಕಾಯಿ ಸಾಂಬಾರು ನಿಮಗೆ ಬಾಯಿ ಚಪ್ಪರಿಸಿ ತಿನ್ನುವಷ್ಟು ರುಚಿಯಾಗಿ ಮಸ್ತಾಗಿ ಬರ್ತದೆ. ನಿಮಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕಂತಂದ್ರೆ ನೀವು ನೀರು ಸ್ವಲ್ಪ ಕಡಿಮೆ ಹಾಕ್ರಿ, ಭಾಳ ಭಾರಿ ಆಗ್ತೈತಿ. ಹಾಗಾದ್ರೆ ಮುಂದಿನ ರೆಸಿಪಿಗೆ ಹೋಗೋಣ ಬರ್ರಿ. ಮುಂದೆ ಒಂದು ಮಸ್ತಾಗಿರುವಂತಹ ತೊಗರಿಬೇಳೆ ಸಾಂಬಾರು ರೀ, ಅದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಅಂತೂ ನಾವು ತೋರಿಸ್ತೀವಿ. ಸಿಂಪಲ್ ಐತ್ರಿ ಮತ್ತು ಅಗದಿ ಮಸ್ತ್ ಐತಿ. ಹಾಗಾದ್ರೆ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ. ಒಂದು ಪಾತ್ರೆ, ಮಣ್ಣಿನ ಪಾತ್ರೆದಾಗ ನಾವು ಆ ಕಡೆ ನೀರು ಕಾಯಕ್ಕೆ ಇಟ್ಟಿದ್ದೀವಿ. ಈ ಕಡೆ ನಾವು ಏನು ತೊಗೊಂಡಿದ್ದೀವಿ ರೀ, ಈ ತೊಗರಿಬೇಳೆ ಇರ್ತಾವ್ರಿ ಅವನ್ನ ತೊಳೆದ ಆ ನೀರು ಏನು ಕಾಯತ್ತಿದ್ದೀವ್ರಲ್ಲ ಅದ್ರಾಗ ಈ ಬೇಳೆಯನ್ನು ಕುದಿಯಾಕೆ ಹಾಕತ್ತಿದ್ದೀವಿ ರೀ. ಹಂಗೆ ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋಣ ರೀ. ಅರಿಶಿನ ಪುಡಿ ಆದ್ಮೇಲೆ ಸ್ವಲ್ಪ ಉಪ್ಪನ್ನು ನಾವು ಹಾಕೋಣ ರೀ. ಚಂದಂಗಿ ಕುದಿಯಾಕೆ ಬಿಡೋಣ. ಸ್ವಲ್ಪ ನಡಬರ್ಕ ಒಂದು ಕಡ್ಕಿ ಚಮಚ ಇರ್ತದ್ರಲ್ಲ ಅದರಲ್ಲೇ ತಿರ್ವ್ಯಾಡ್ಕೊತ ಇರಿ, ಹುಟ್ಟತ್ತಾರ ನಮ್ಮ ಕಡೆ. ಆಮೇಲೆ ಅದನ್ನು ಕರೆಕ್ಟಾಗಿ ಕುದಿಸ್ರಿ ನೀವು, ಚಲೋ ತಂಗಿ ಕುದೀತಾವ. ಹಂಗೆ ಇನ್ನೊಂದು ಕಡೆ ನೀರು ಕಾಯಕ್ಕಿಟ್ಟ ಅದ್ರಾಗ ಸಣ್ಣ ಬಟಾಟೆ ಇರ್ತಾವೆ ನೋಡ್ರಿ, ಬೇಬಿ ಆಲೂ ಅಂತಾರೆ, ಅವನ್ನ ಕುದಿಯಾಕ ಇಟ್ಟಿದ್ದೆವು. ಈ ಕಡೆ ಬೇಳೆನು ಚಂದಂಗಿ ಕುದಿಯಾತಾವ, ಆ ಕಡೆ ಆಲೂಗಡ್ಡೆನೂ ಕರೆಕ್ಟಾಗಿ ಕುದಿಯಾತಾವ, ಗೊತ್ತಾದ್ರಿ. ಇನ್ನು ಮುಂದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಪಾತ್ರದಾಗ ಅಕ್ಕಿಯನ್ನು ತೊಗೊಂಡ ಅವನು ಒಂದ್ಸಲ ಚಂದಂಗಿ ತೊಳ್ದ ಆಮೇಲೆ ಅಕ್ಕಿಯನ್ನು ಕುದಿಯಾಕ ನಾವು ಹಾಕೋಣ. ಸ್ವಲ್ಪ ಎಷ್ಟು ಬೇಕೋ ನೋಡಿ ಅಷ್ಟು ಉಪ್ಪನ್ನು ಹಾಕೋಣ. ಚಂದಂಗಿ ಅನ್ನ ರೆಡಿ ಹಾಕಿ. ನೀವು ಇದನ್ನು ಬೇಕಂದ್ರೆ ಕುಕ್ಕರ್ದಾಗ ಮಾಡ್ತಂದ್ರೆ ಕುಕ್ಕರ್ದಾಗ ಮಾಡ್ಬೋದು, ಇಲ್ಲ ಮಣ್ಣಿನ ಪಾತ್ರದಾಗೂ ಮಾಡ್ಬೋದು ರೀ. ಆಮೇಲೆ ನಾವಿಲ್ಲಿ ಅದನ್ನೇನು ಮಾಡ್ತೇವೆ, ಸ್ಟ್ರೈನ್ ಮಾಡಿ ತೊಗೊಂಡಿದ್ದೇವೆ. ಅನ್ನ ಬಿಡಿಯಾಗಿ ಭಾಳ ಭಾರಿಯಾಗಿ ಬರ್ತೈತಿ. ಅದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡಿ. ಹಂಗೆ ಈ ಕಡೆ ಒಂದು ಪಾತ್ರದಾಗ ನಾವು ಸ್ವಲ್ಪ ಶೇಂಗಾನ ಹುರಿದ ಇಟ್ಕೊಂಡಿದ್ದೆವು. ಶೇಂಗಾ ಸಿಪ್ಪೆ ತೆಗೆದ ಇಟ್ಬಿಡಿ. ಹಂಗೆ ಮಣ್ಣಿನ ಪಾತ್ರದಾಗ ಎಣ್ಣೆ ಕಾಯಕ್ಕಿಟ್ಟ, ಎಣ್ಣೆ ಕಾದಾದ್ಮೇಲೆ ಸಾಸ್ವಿ, ಜೀರಿಗೆ, ಪಲಾವ್ ಎಲೆ ಮತ್ತು ಒಂದು 2-3 ಒಣ ಕೆಂಪು ಮೆಣಸಿಕಾಯಿ ರೀ. ಹಂಗೆ ಲವಂಗ, ಚಕ್ಕೆ, ಕರಿಬೇವನ್ನು ಹಾಕಿರಿ. ನೆಕ್ಸ್ಟ್ ಒಂದು ಈಟ ಹಸಿಮೆಣ್ಸಿಕಾಯಿನೂ ನಾವು ಹಾಕಿರಿ. ಅಂದ್ರೆ ಸಣ್ಣ ಕಟ್ ಮಾಡಿ ನಾವಿಲ್ಲಿ ಹಾಕಿದ್ದೀವಿ, ನೀವು ಹಾಕಬೇಕಾಗ್ತೈತಿ. ಹಂಗೆ ಸ್ವಲ್ಪ ಶುಂಠಿ ತುರಿ. ಇಷ್ಟೆಲ್ಲ ಆದ್ಮೇಲೆ ಅದಕ್ಕೊಂದು ಈಟ ಇಂಗು, ಇದನ್ನೆಲ್ಲ ಒಮ್ಮೆ ನೀವು ಮಿಕ್ಸ್ ಮಾಡಿ. ಹಂಗೆ ಅದಕ್ಕೊಂದು ಈಟ ಅರಿಶಿನ ಪುಡಿ ಹಾಕಿರಿ. ಅರಿಶಿನ ಪುಡಿ ಹಾಕಿ ಮತ್ತೊಮ್ಮೆ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿ. ಮತ್ತು
ಆಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಅಥವಾ ಒಂದು ಅರ್ಧ ಟೊಮೆಟೊ ಹಾಕಿದ್ರೂ ನಡೀತದೆ. ಅಷ್ಟು ಸಣ್ಣಗೆ ಕಟ್ ಮಾಡಿ ಹಾಕ್ರಿ, ಅದಕ್ಕೆ ಉಪ್ಪು ಹಾಕಿರಿ, ಅಂದ್ರೆ ಟೊಮೆಟೊ ಜಲ್ದಿ ಸಾಫ್ಟ್ ಆಗಿಬಿಡ್ತಾವೆ. ಇಷ್ಟು ಹಾಕಿ ಮುಂದೆ ಅದನ್ನು ಮತ್ತೊಮ್ಮೆ ಎಲ್ಲನೂ ಚಂದಂಗಿ ಮಿಕ್ಸ್ ಮಾಡಿ ಆಮೇಲೆ ಬೇಳೆ ಏನು ಕುದ್ದಾವ್ರಲ್ಲ ಆ ಬೇಳೆಯನ್ನು ತಂದ ನಾವಿಲ್ಲಿ ಹಾಕೊಂಡು ಬೇಳೆ ಹಾಕಿ ಕರೆಕ್ಟಾಗಿ ತಿರುವಾಡಿ ಬಿಟ್ಬಿಡ್ನು. ಅಂದ್ರೆ ಚಲೋ ಅಂತ ಒಂದು ಭಾಳ ಸಿಂಪಲ್ ಸಾಂಬಾರು ರೆಡಿ ಆಗ್ತೈತೆ ರೀ. ಮ್ಯಾಲೆ ಒಂದು ಈಟ ನಾವು ಅದಕ್ಕೆ ಏನು ಮಾಡಿ ನೋಡ್ರಿ, ಕೊತ್ತಂಬರಿ ಸೊಪ್ಪು ಹಾಕಿ ಶೇಂಗಾ ಇದೆಗೆ ಏನು ನಾವು ಹುರಿದಿಟ್ಟಿದ್ದೀವಿ ನೋಡ್ರಿ, ಸಿಪ್ಪಿ ತೆಗೆದ ಆ ಶೇಂಗಾ ಹಾಕ್ರಿ. ಸ್ವಲ್ಪ ಡಿಫ್ರೆಂಟಾಗಿ ಆಕೈತಿ ಮತ್ತು ಭಾಳ ಬಾರಿ ಆಗ್ತೈತಿ. ಬೇಕಂದ್ರೆ ಸ್ವಲ್ಪ ಸಕ್ಕರೆ ಹಾಕ್ರಿ, ಮಿಕ್ಸ್ ಮಾಡಿಬಿಡಿ. ಗೊತ್ತಾದ್ರಿ. ಇನ್ನು ಮುಂದೆ ಎಕಡಿ ಬರ್ನು ಅಂತಂದ್ರೆ ಮತ್ತು ಮಣ್ಣಿನ ಪಾತ್ರದಾಗ ಎಣ್ಣೆ ಕಾಯ್ಕಿಟ್ಟ, ಎಣ್ಣೆ ಕಾದಾದ್ಮೇಲೆ ಸಾಸಿವೆ, ಜೀರಿಗೆ, ಸ್ವಲ್ಪ ಇಂಗು, ಹಂಗೆ ನೆಕ್ಸ್ಟ್ ಕರಿಬೇವು ಎಲೆಯನ್ನು ನಾವು ಹಾಕಿ ಕರೆಕ್ಟಾಗಿ ಒಂದು ಈಟ ತಿರುವಾಡಿ ಬಿಡ್ನು. ಮತ್ತು ಅದಕ್ಕೆ ಏನು ಮಾಡೋರಿ, ಒಂದು ಅರ್ಧ ಟೊಮೆಟೊ ಅಷ್ಟು ಸಾಕಾಗೈತ್ರಿ. ಅಷ್ಟು ಸಣ್ಣಗೆ ಕಟ್ ಮಾಡಿ ಹಾಕಿ ನೀವಲ್ಲಿ ಫ್ರೈ ಮಾಡಿ. ಗೊತ್ತಾದ್ರಿ. ಅದಾದ್ಮೇಲೆ ಅದಕ್ಕೊಂದಿಟ್ಟು ಉಪ್ಪು ಹಾಕ್ರಿ. ಉಪ್ಪು ಹಾಕಿ ಕರೆಕ್ಟಾಗಿ ಮತ್ತೊಮ್ಮೆ ಅದನ್ನ ಏನು ಮಾಡೋರಿ, ಚಂದಂಗಿ ಹಿಂಗೆ ತಿರುವಾಡಿ ಬಿಡ್ನು. ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕೋನು. ಅರಿಶಿನ ಪುಡಿ ಆದಮೇಲೆ ಕೆಂಪು ಖಾರದ ಪುಡಿ ಹಾಕೋನು. ಕೆಂಪು ಖಾರದ ಪುಡಿ ಆದ್ಮೇಲೆ ಕರೆಕ್ಟಾಗಿ ಅದನ್ನು ಒಮ್ಮೆ ಮಿಕ್ಸ್ ಮಾಡೋಣ. ಮತ್ತು ಆಲೂಗಡ್ಡೆ ಏನು ಕುದಿಸಿಟ್ಟಿದ್ದೀವ್ರಲ್ಲ ಅವನ್ನ ಹಿಂಗೆ ಸಣ್ಣಗೆ ಕಟ್ ಮಾಡಿ ನಾವು ಇಟ್ಕೊಂಡಿದ್ದೆವು, ಅವನ್ನ ಹಾಕಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಅದಾದ್ಮೇಲೆ ನೆಕ್ಸ್ಟ್ ಅದನ್ನು ಕಂಪ್ಲೀಟಾಗಿ ಹಿಂಗೆ ಮಿಕ್ಸ್ ಮಾಡಿ. ಗೊತ್ತಾದ್ರಿ. ಇಷ್ಟೆಲ್ಲ ಆದಮೇಲೆ ಲಾಸ್ಟಿಗೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ರಿ. ಕೊತ್ತಂಬರಿ ಸೊಪ್ಪು ಹಾಕಿ ಕರೆಕ್ಟಾಗಿ ಹಿಂಗೆ ಮಿಕ್ಸ್ ಮಾಡಿ. ಇಷ್ಟಾದ್ರೆ ಒಂದು ಮಸ್ತಾಗಿರುವಂತಹ ಕಾಂಬಿನೇಷನ್ ಸೈಡ್ ಡಿಶ್ ರೆಡಿ ಆಗ್ತೈತೆ ರೀ. ಹಂಗೆ ಫಸ್ಟಿಗೆ ತೋರಿಸಿದಂತಹ ಸಾಂಬಾರು ರೀ, ಆಮೇಲೆ ರೈಸ, ಅದ್ರ ಜೊತೆ ನಾವು ಏನು ಆಲೂಗಡ್ಡೆ ಕಾಂಬಿನೇಷನ್ ತೋರಿಸಿದ್ದೀವ್ರಲ್ಲ, ಇಷ್ಟ ಮಾಡಿರಿ. ಏಕದಮ್ ಸಿಂಪಲ್, ಏಕದಮ್ ಸರಳಾಗಿ ಭಾಳ ಮಸ್ತಾಗಿರುವಂತಹ ಒಂದು ರೆಸಿಪಿ ರೆಡಿ ಆಗ್ತೈತಿ. ಹಾಗಾದ್ರೆ ಇನ್ನು ಒಂದು ಸಿಂಪಲ್ ಆಗಿರುವಂತಹ ತೊಗರಿಬೇಳೆ ಸಾರನ್ನು ನಾವು ನೋಡೋರಿ. ತೊಗರಿಬೇಳೆ ಸಾರು ಅಥವಾ ಸಾಂಬಾರನ್ನು ಅಣ್ಬೋದು. ಸಿಂಪಲ್ ಐತ್ರಿ, ಭಾಳ ಈಸಿ ಇರ್ತೈತಿ. ಇದಕ್ಕೆ ನಾವಿಲ್ಲಿ ತೊಗರಿಬೇಳೆನ ಮೊದಲೇ ನೆನೆಸಿ ಇಟ್ಟಿದ್ದೆವು. ಅವನ್ನ ಒಂದು ಕುಕ್ಕರ್ದಾಗ ಹಾಕೋದು, ಅಂದ್ರೆ ತೊಳೆದ ನೆನೆಸಿ ಇಟ್ಟಿದ್ದೇವಲ್ಲ ಆ ಕುಕ್ಕರ್ದಾಗ ತೊಗರಿಬೇಳೆ ಹಾಕಿ ಹಂಗೆ ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ನೀರನ್ನು ನಾವು ಸೇರಿಸಿ ಕುದಿಯಾಕ ಇಟ್ಕೊಂಡು ಬಿಡ್ತೇವೆ. ಗೊತ್ತಾದ್ರಲ್ಲ. ಈ ತೊಗರಿಬೇಳೆ ಒಂದು 2-3 ವಿಜಲ್ದಾಗ ಚಲೋ ತಂಗಿ ಕುದ್ದು ಬಿಡ್ತಾವು. ಆಮೇಲೆ ಮುಂದಕ್ಕೆ ಏನು ಮಾಡಿರಿ, ತೊಗರಿಬೇಳೆ ತೆಗೆದು ನೋಡ್ರಿ, ಕರೆಕ್ಟಾಗಿ ಕುದ್ದಿರ್ತಾವೆ. ಗೊತ್ತಾದ್ರಲ್ಲ. ಮುಂದಕ್ಕೆ ನೀವು ಬೇಕಂತಂದ್ರೆ ಚೆಕ್ ಮಾಡ್ಕೊಬೋದು ಕುದ್ದಾವ ಇಲ್ಲ, ಕುದ್ದೇ ಇರ್ತಾವ್ರಿ ಅವು ಆಲ್ಮೋಸ್ಟ್. ಯಾಕಂದ್ರೆ ನೆನೆಸಿಟ್ಟಿದ್ದು ತೊಗರಿ ಬೇಳೆದವ್ರಲ್ರಿ. ಅದಕ್ಕೆ ನೆಕ್ಸ್ಟ್ ಇವನ್ನ ಒಂದು ಯಾವುದೇ ಬೌಲ್ದಾಗ ಅಥವಾ ಒಂದು ಎಕ್ಕಡ್ರೆ ತೆಗೆದ ಇಟ್ಕೊರಿ. ಹಂಗೆ ಒಂದು ಪಾತ್ರದಾಗ ಎಣ್ಣೆ ಕಾಯ್ಕಿಟ್ಟ, ಎಣ್ಣೆ ಕಾದಾದ್ಮೇಲೆ ಸಾಸಿವೆ, ಹಂಗೆ ಜೀರಿಗೆ, ಸ್ವಲ್ಪ ಕರಿಬೇವು, ಫ್ರೆಶ್ ಕರಿಬೇವು ತೊಗೊರಿ. ಮತ್ತು ಬೆಳ್ಳುಳ್ಳಿ ಸ್ವಲ್ಪ ದಮ್ದಂಗೆ ಕೊಟ್ಟಿದ್ದಂಥ ಆ ಬೆಳ್ಳುಳ್ಳಿ ಹಾಕ್ರಿ. ಮತ್ತು ನೆಕ್ಸ್ಟ್ ಅದಕ್ಕೆ ಏನು ಮಾಡೋರಿ, ಸ್ವಲ್ಪ ಟೊಮ್ಯಾಟೊನು ಹಾಕೋಣ. ಟೊಮ್ಯಾಟೊ ಹಾಕಿ ಕರೆಕ್ಟಾಗಿ ಅದನ್ನು ಒಮ್ಮೆ ಫ್ರೈ ಮಾಡೋಣ. ಸ್ವಲ್ಪ ಫ್ರೈ ಮಾಡಿ, ಭಾಳ ತಕ್ಕ ಏನಿಲ್ಲ, ಸ್ವಲ್ಪ ಫ್ರೈ ಮಾಡಿದಾದ್ಮೇಲೆ ನೆಕ್ಸ್ಟ್ ಏನು ರೀ ಅಂತಂದ್ರೆ ಟೊಮ್ಯಾಟೊ ಸಾಫ್ಟ್ ಆಗಕ್ಕೆ ಬಂದಿರ್ತಾವೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ರಿ, ಅಂದ್ರೆ ಇನ್ನೊಂದು ಸ್ವಲ್ಪ ಜಲ್ದಿನ ಸಾಫ್ಟ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಗೊತ್ತಾದ್ರಿ. ಈಗ ಕರೆಕ್ಟಾಗಿ ಮತ್ತೊಮ್ಮೆ ನಾವು ತಿರುವಾಡೋಣ. ಇದು ಸಿಂಪಲ್ ಐತ್ರಿ, ಆದ್ರೆ ಏಕದಮ್ ಅಂದ್ರೆ ಯಾವಾಗ್ರಿ ಏನರೇ ಮಾಡೋಕ್ಕೆ ಬೇಸರ ಆದಾಗ ಈ ಸಾಂಬಾರನ್ನು ಅಥವಾ ಈ ತೊಗರಿಬೇಳೆ ಸಾರನ್ನು ನೀವು ಆರಾಮ್ ಸರಿಯಾಗಿ ಮಾಡ್ಕೋಬೋದು. ಇದಕ್ಕೆ ಒಂದು ಸ್ವಲ್ಪ ನಾವು ಸಾಂಬಾರು ಪೌಡರ್ ಹಾಕೋಣ, ಹಂಗೆ ಕೆಂಪು ಖಾರದ ಪುಡಿನೂ ಹಾಕೋಣ. ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟಷ್ಟು ಹಾಕ್ರಿ. ಯಾಕಂದ್ರೆ ಖಾರ ಜಾಸ್ತಿ ಆದ್ರೆ ಒಮ್ಮೆ ತಿನ್ನಕ್ಕೆ ಚಲೋ ಅನ್ಸಂಗಿಲ್ಲ, ಭಾಳ ಖಾರ ಅನಿಸ್ತಂದ್ರೆ. ಗೊತ್ತಾದ್ರಿ. ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ನೀವು ಮಿಕ್ಸ್ ಮಾಡ್ಬೇಕಾಕೈತಿ. ಕರೆಕ್ಟಾಗಿ ಇದು ಕೆಂಪ ಮಸ್ತ್ ಕಾಣ್ತೈತಿ ರೀ ಸಾಂಬಾರು. ನೋಡೋಕೆ ತಿನ್ನಕ್ಕೂ ಅಗದಿ ಅಟ್ಟ ಚಲೋ ಇರ್ತೈತಿ. ನೀವು ಕಡಕ್ ರೊಟ್ಟಿ ಮೇಲೆ ಅದು ಹಾಕೊಂಡು ತಿನ್ನಕತ್ತಂದ್ರೆ ಭಾಳ ಮಸ್ತ್ ಅನಿಸ್ತೈತಿ. ಹಂಗೆ ಅದಕ್ಕೊಂದು ಸ್ವಲ್ಪ ನೀರು ಸೇರಿಸಿ ಮತ್ತೊಮ್ಮೆ ಅದನ್ನು ಕರೆಕ್ಟಾಗಿ ಒಂದು ಈಟ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರಿ. ಗೊತ್ತಾದ್ರಿ. ಈಗ ಅದಕ್ಕೆ ಕುದ್ದಂತಹ ಬೇಳೆ ಎಂದವ್ರಲ್ಲ ಆ ಬೇಳೆ ತಂದು ಹಾಕ್ರಿ. ಒಮ್ಮೆ ಅದನ್ನು ಸಿಂಪಲ್ಲಾಗಿ ಹಿಂಗೆ ಮಿಕ್ಸ್ ಕೊಟ್ಬಿಟ್ರಿ. ಇಷ್ಟ ಮಾಡಿದ್ರಿ ಅಂತಂದ್ರೆ ಸಿಂಪಲ್ಲಾಗಿ ಅಗದಿ ಪದ್ಧತಿಯಾಗಿ ನಿಮ್ಗೆ ತೊಗರಿಬೇಳೆ ಸಾರು ರೆಡಿ ಆಗ್ತೈತಿ. ಅದನ್ನು ನೀವು ಚಲೋ ತಂಗಿ ಒಂದು 2-3 ಕುದಿ ನೀವು ಬರುವಂಗೆ ಕುದಿಸ್ಬೇಕು. ನಡಬಾರ್ಕ ಒಂದು ಸ್ವಲ್ಪ ಬೆಲ್ಲ ಹಾಕಿರಿ. ಬೆಲ್ಲ ಹಾಕಿದ್ರೆ ಚಲೋ ಆಗ್ತೈತಿ. ಹಂಗೆ ಚಲೋ ತಂಗಿ ಕುದಿತಿರ್ತೈತ್ರಲ್ಲ ಅವಾಗ ಮತ್ತೊಮ್ಮೆ ಕೊತ್ತಂಬರಿ ಸೊಪ್ಪು ಹಾಕಿರಿ. ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿರಿ. ಇಷ್ಟ ಮಾಡಿದ್ರಿ ಅಂತಂದ್ರೆ ಫಸ್ಟ್ ಕ್ಲಾಸ್ ಆಗಿ ತೊಗರಿಬೇಳೆ ಸಾರನ್ನು ನೀವು ಮಾಡ್ಕೋತೀರಿ. ಈಸಿ ಐತ್ರಿ. ನಿಮ್ಗೆ ಏನೇನು ಎಲ್ಲ ರೆಸಿಪಿ ತೋರಿಸೋದು ಎಲ್ಲ ಈಸಿ ಅದಾವೆ. ನೀವು ಸಿಂಪಲ್ಲಾಗಿ ಒಂದು ಸ್ವಲ್ಪ ಟೈಮ್ ತೊಗೊಂಡು ಮಾಡಿರಿ ಅಂದ್ರೆ ಭಾಳ ಭಾರಿ ಅನಿಸ್ತೈತಿ. ಈ ಒಂದು ರೈಸ್ ಸಾಂಬಾರು ಜೊತೆ ನೀವು ಹುರಿದ ಮೆಣಸಿಕಾಯಿ ಅಥವಾ ಪಾಪಡಿ ಏನೋ ತಿನ್ನಿರಿ. ಏಕದಮ್ ಪದ್ಧತಿಯಾಗಿ ಒಂದು ಬೆಸ್ಟ್ ಕಾಂಬಿನೇಷನ್ ನಿಮಗೆ ಅನ್ನಿಸ್ತದೆ. ಇನ್ನು ಮುಂದಕ್ಕೆ ಹೋಗೋಣ. ಮುಂದೇನಿಲ್ಲ ರೀ,
ಒಂದು ಭಾಳ ಸಿಂಪಲ್ಲಾಗಿ ಮೊಳಕೆ ಕಾಳು ಸಾಂಬಾರನ್ನು ನಾವು ತೋರಿಸ್ತಾ ಇದ್ದೀವಿ. ಇದು ಫಸ್ಟ್ ಕ್ಲಾಸ್ ಆಗಾಕತಿ ಮತ್ತು ಹೆಲ್ದಿ ರೆಸಿಪಿನೂ ಐತ್ರಿ. ಇದನ್ನ ಹೆಂಗೆ ಮಾಡೋದು ಅಂತೇಳಿ ನೋಡೋದಾದ್ರೆ ಒಂದು ಮಿಕ್ಸರ್ದಾಗ್ರಿ ಸ್ವಲ್ಪ ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿಯನ್ನು ನಾವು ಗರ್ರ ಅನ್ಸ್ಕೊಂಡು ಇಟ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಂಗೆ ಒಂದು ಟೊಮ್ಯಾಟೊ ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಾಕಿ ಅದನ್ನು ನಾವು ಪೇಸ್ಟ್ ಮಾಡಿ ಇಟ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಬಿ ಇಟ್ಕೊಂಡು ಬಿಡಿ. ಮತ್ತು ಒಂದು ಪಾತ್ರದಾಗ ಎಣ್ಣೆ ಕಾಯಕ್ಕಿಟ್ಟ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಜೀರಿಗೆ ಅವು ಎರಡೂ ಹಾಕಿ ಚಟಪಟ ಅನ್ನತ್ತಿರ್ತಾವ್ರಲ್ಲ ಅವಾಗ ಸ್ವಲ್ಪ ಕರಿಬೇವು ಹಂಗೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಹಾಕಿ ನಾವು ಅದನ್ನು ತಿರುವಾಡ್ಬಿಟ್ಟು ಸ್ವಲ್ಪ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗಲಿ ಮತ್ತು ಫ್ರೈನೂ ಆಗಬೇಕ್ರಿ ಅವು. ಆಮೇಲೆ ಮುಂದಕ್ಕೆ ಏನ್ರಿ ಅಂತಂದ್ರೆ ಸ್ವಲ್ಪ ಅದಕ್ಕೆ ಅರಿಶಿನ ಪುಡಿ ರೀ ಹಂಗೆ ಒಂದಿಟ್ಟು ಕೆಂಪು ಖಾರದ ಪುಡಿ ಮತ್ತು ಒಂದಿಟ್ಟು ಗರಂ ಮಸಾಲ ಇಲ್ಲ ಅಂತಂದ್ರೆ ಸಾಂಬಾರು ಪೌಡ್ರಿ ಅದ್ರಾಗ ಒಂದು ಹಾಕಿ ಅದನ್ನು ಮಿಕ್ಸ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಇದೇನು ನಾವು ಪೇಸ್ಟ್ ಮಾಡಿ ಇಟ್ಕೊಂಡು ಬಂದಿದ್ದೀರಲ್ಲ ಆ ಪೇಸ್ಟನ್ನು ತಂದು ಹಾಕಿ ಬರಬ್ಬರಿಯಾಗಿ ಒಮ್ಮೆ ಮಿಕ್ಸ್ ಕೊಡ್ರಿ. ಅದಕ್ಕೆ ಚಲೋ ತಂಗಿ ಮಿಕ್ಸ್ ಕೊಟ್ಟಿರಿ ಅಂತಂದ್ರೆ ಅದು ಚಲೋ ತಂಗಿ ಕುದಿತೈತಿ. ಆಮೇಲೆ ಅದ್ರ ಹಸಿ ವಾಸನೆನೂ ಹೋಗ್ತೈತಿ ಗೊತ್ತಾದ್ರಲ್ಲ. ಇಷ್ಟಾಗಿ ಒಂದು ಸ್ವಲ್ಪ ಲೋ ಫ್ಲೇಮ್ದಾಗಿಟ್ಟ ತಿರುವಾಡಿ ಮುಂದಕ್ಕೆ ಏನು ಮಾಡಿರಿ ಅಂತಂದ್ರೆ ಇಷ್ಟೆಲ್ಲ ಆದ್ಮೇಲೆ ಅದಕ್ಕೆ ಸ್ವಲ್ಪ ಕಲರ ಚೇಂಜ್ ಆಗಂದ್ರೆ ಎಣ್ಣೆ ಬಿಡಕ್ಕೆ ಸ್ಟಾರ್ಟ್ ಆಗ್ತೈತಿ ರೀ. ಅವಾಗ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಏನು ಮಾಡತ್ತಿದ್ದೀರಲ್ಲ ನಾವು ಮೊಳಕೆ ಕಾಳಿನ ಸಾರು ಅಂಥೇಳಿ ಆ ಮೊಳಕೆ ಕಾಳುಗಳನ್ನ ಅಥವಾ ಮಡಿಕೆ ಕಾಳುಗಳನ್ನ ನಾವು ತಂದು ಹಾಕೋಣ ರೀ. ಹಾಕಿ ಮಿಕ್ಸ್ ಮಾಡಿ ನೀವು ಇದ್ರಾಗ ಯಾವ್ದು ಬೇಕಾದ ಮೊಳಕೆ ಕಾಳು ಹಾಕೋದ್ರಿ. ಹೆಸರು ಕಾಳಿನ ಮೊಳಕೆ ಕಾಳನ್ನು ಹಾಕ್ಬೋದು. ಇದು ಮಡಿಕೆ ಕಾಳು ಇದೆ ಅಷ್ಟೇ. ಆಮೇಲೆ ಇಷ್ಟು ಮಾಡಿ ಅದನ್ನು ಒಮ್ಮೆ ಮಿಕ್ಸ್ ಮಾಡಿರಿ ಚೆಂದಂಗೆ ಮಸಾಲೆ ಒಳಗೆ ಕುಡ್ಕೋತತಿ. ಅದಾದ್ಮೇಲೆ ಮಿಕ್ಸರ್ ಜಾರ್ದಾಗ ನೀರು ಹಾಕಿ ಸ್ವಲ್ಪ ತಂದು ಇದ್ರಾಗ ಹಾಕಿರಿ. ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ನೋಡಿ ಅದ್ರ ತಕ್ಕಂಗೆ ನೀವು ನೀರನ್ನು ಹಾಕಬೇಕಾಕತಿ. ಹಂಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕಾಕತಿ. ಇಷ್ಟ ಮಾಡಿದ್ರಿ ಅಂತಂದ್ರೆ ಅಗದಿ ಚಲೋ ಹೊತ್ತಂಗೆ ಒಂದು ಮಡಿಕೆ ಕಾಳಿನ ಸಾಂಬಾರು ರೆಡಿ ಆಕೈತ್ರಿ. ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ನಾವು ನಿಮ್ಗೆ ಏನೇನು ತೋರಿಸಿದೇವ್ರಲ್ಲ ಎಲ್ಲನೂ ಯಾವಾಗ ಬೇಕಾದಾಗ ಟ್ರೈ ಮಾಡಿರಿ. ಫಸ್ಟ್ ಕ್ಲಾಸ್ ಆಗಿ ರೆಡಿ ಆಗ್ತಾವೆ. ಹಾಗಾದ್ರೆ ಇಷ್ಟ ಆಗೈತಿ ಅನ್ಕೊಂತೀವಿ. ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು. ನಮಸ್ಕಾರ.